ನಮಸ್ಕಾರ ಎಲ್ಲರಿಗೂ. ತುಂಬ ದಿನ ಆಗಿತ್ತು ಒಂದು ವ್ಲಾಗ್ ಮಾಡಿದೆ, ಅದಕ್ಕಾಗಿ ವೀಕೆಂಡಲ್ಲಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಸಿ ಬಂದೆ. ನೇಳೆಹಣ್ಣು ಕೊಯ್ತಾನೆ ಮಾತಾಡೋಣ ಅಲ್ಲ, ಇದಕ್ಕೆ ಪಿಳ್ಳೆಹಣ್ಣು ಅಂತ ಹೇಳ್ತಾರೆ. ವಿಚಾರ ಏನಪ್ಪ ಅಂತಂದರೆ, ನನಗೆ ಚಾರಣ ಮಾಡೋದು ಅಂದ್ರೆ ತುಂಬ ಇಷ್ಟ ಆಯ್ತಾ. ಆದರೆ ಕಳೆದ ಕೆಲವು ತಿಂಗಳಿಂದ ಚಾರಣವನ್ನು ಮಾಡಿರಲಿಲ್ಲ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು, ಆದರೆ ಮೇನ್ ಕಾರಣ ಏನು ಅಂತಂದರೆ ಹುಲಿ. ಅನೇಕರ ಮನೆಯ ನಾಯಿಗಳಿದೆ, ಅದರ ಜೊತೆ ಒಂದೆರಡು ಹಸುಗಳ ಮೇಲೂ ದಾಳಿಯಾಗಿದೆ. ನಮ್ಮೂರಿನೊಬ್ಬರಿಗೆ ರಸ್ತೆಯಲ್ಲಿ ಎದುರಿಕೊಂಡಿತ್ತು. ಸೊ ಅವೆಲ್ಲ ಕಾರಣಗಳಿಂದಾಗಿ ನಾವು ಚಾರಣವನ್ನು ಮುಂದೂಡಿದ್ದೆವು. ಅದ್ರ ಜೊತೆಗೆ ವಿಪರೀತ ಮಳೆಗಾಲ ಬೇರೆ, ಒಂದು ವಾರದಿಂದ ಕರೆಂಟ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ನೋಡಿ, ಗುಡ್ಡ ಇರ್ತಾ ಇದೇನು ಅಂತ ಗೊತ್ತಾಯ್ತಾ? ಹಳದೆಕಾಯಿ ವೈದ್ಯ ಅಂತ ಹೆಸರು ಬಂದಿದೆ ಇದೇ ಕಾಯಿಂದನೇ. ಯಾರಿಗೆಲ್ಲ ಈ ಕಾಯಿ ಗೊತ್ತಿಲ್ವೋ, ನಮ್ಮ ಚಾನೆಲಲ್ಲಿ ಇದೇ ಕುರಿತಂಥ ವಿಡಿಯೋ ಇದೆ. ಇವತ್ತು ನಾವು ಹವ್ಯಕ ಕನ್ನಡದಲ್ಲಿ ಮಾತಾಡುವ ಅಂತ. ತುಂಬ ಕುನ್ನೇರಳೆ ಹಣ್ಣಾಜು ಹವ್ಯಕಲ್ಲೇ ಮಾತಾಡ್ತೇವೆ, ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇದಕ್ಕೆ ಕುನ್ನೆಲ್ಲು ಒಳ್ಳೆ ಹಣ್ಣುಗಳೆಲ್ಲ ಕರೀತಾ. ನನಗೆ ಯಾವುದೋ ಒಂದು ವಿಶಿಷ್ಟ ಹಣ್ಣು ಕಣ್ಣಂಗೆ ಆಗ್ತಾ ಇದ್ದು, ಹೌದಲ್ದ ಗೊತ್ತಿಲ್ಲ. ವಿಶಿಷ್ಟ ಹಣ್ಣು ಅಲ್ಲ, ವಿಶಿಷ್ಟ ಹಣ್ಣೆ ಕಾಡಿನ ಹಣ್ಣು, ನಂಗೆ ಇಷ್ಟ ಅಲ್ಲ. ಚಳ್ಳೆ ಹಣ್ಣು. ಹೀಗೆ ಮುಂದೋಗ್ತಾ ಮಾತಾಡೋಣ ಅಲ್ವಾ. ಹವ್ಯಕದಲ್ಲಿ ಬಹುವಚನ ಕಡಿಮೆ ಆಯ್ತಾ, ಆಯ್ತಾ ಅಂತಾನೆ ಮಾತಾಡ್ತೀವಿ. ಬಹುವಚನ ಕಡಿಮೆ ಆಯ್ತಾ ಎಂಥದ್ದು ಅಂತಂದ್ರೆ, ಇಲ್ಲಿ ದೊಡ್ಡವು ಕೂಡ ಏಕವಚನದಲ್ಲೇ ಮಾತಾಡ್ತೀವಿ. ಅದೆಂತಕ್ಕೆ ಏಕವಚನದಲ್ಲಿ ಅಂತಂದ್ರೆ, ನಾವು ನಮ್ಮ ಅಂತ ಒಂದು ಅತಿಯಾದಂತಹ ಒಂದು ಪ್ರೀತಿ ಇದ್ದವ್ರದ್ದು ಯಾರು ಬಹುವಚನದಲ್ಲಿ ಮಾತಾಡ್ತಾರೆ. ವಿಚಾರ ಇನ್ನೊಂದು ಎಂಥದ್ದು ಅಂತ ಕೇಳಿದ್ರೆ, ನಾನು ಇನ್ನೊಂದು ಪುಸ್ತಕ ಓದ್ತಾ ಇದ್ವಿ, ಅದ್ರ ಬಗ್ಗೆ ಮಾತಾಡೋಳು ಅನಿಸ್ತಾ ಇತ್ತು. ಪುಸ್ತಕ ಸರಿಗನ್ನಡಂ ಗೆಲ್ಗೆ ಹೇಳಿ. ಯಾರ್ಯಾರಿಗೆ ಕನ್ನಡದ ಬಗ್ಗೆ ಕುತೂಹಲ ಇದ್ದ, ಆಸಕ್ತಿ ಇದ್ದ ಅಂತಕ್ಕೆ ನೋಡಿ, ಸ್ಮೆಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು. ಇದು ಯಾವುದೇ ರೀತಿಯಂಥ ಒಂದು ಪ್ರಮೋಷನ್ ವಿಡಿಯೋ ಎಲ್ಲ, ಹಂಗಂತ ಹೇಳಿ ಪುಸ್ತಕನ ಲಿಂಕನ್ನು ನಾನು ಕಮೆಂಟಲ್ಲಿ ಹಾಕಿರ್ತೀನಿ. ತಗೊಂಡು ಓದೋ ಹವ್ಯಾಸ ಬೆಳೆವು. ಅದರಲ್ಲಿ ಒಂದು ಪುಟದಲ್ಲಿ ಬರೆದಿತ್ತು, ನಮ್ಮ ಜೀವನದಲ್ಲಿ ಈ ಪ್ರಾಣಿಗಳ ಹೆಸರಿನ ಬಳಕೆ ಅದೆಷ್ಟಿದ್ದು ಅಂತ. ಅದೆಲ್ಲಿಂದ ಶುರುವಾಗ್ತು ಅಂತ ಹೇಳಿದ್ರೆ, ಈ ಸಿಂಹಳ ಹೆಸರಿದ್ದಲ್ಲಿ, ಈ ಸಿಂಹಳ ಹೆಸರಿಂದವ ಸಿಂಹಾಸನ, ಸಿಂಹಾವಲೋಕನ ಹೇಳೋ ಒಂದಿಷ್ಟ ಪದಗಳು ಬಂಜು. ರಾಜರ ಸಿಂಹಾಸನ, ಸಿಂಹ ಕಾಡಿನ ರಾಜ, ಅದರ ಆಸನ ಸಿಂಹಾಸನ ಹೇಳ ಇಕ್ಕು, ರಾಜನ ಆಸನ ಅಂತೇಳಿ. ಇಲ್ಲಿ ದ್ರೌಪದಿ ದಂಡೆ ಆಗ್ತಿತ್ತು, ಅದನ್ನು ನೋಡ್ಕೊಂಡು ಹೋಗೋದು ಬಂದು ನೋಡೋಣ ಅಂತ ಹೇಳಿದ್ರೆ. ಅದಕ್ಕೆ ಮುಂಚೆ ಈ ಮಾತನ್ನು ಮುಂದುವರಿಸ್ತವ, ಹಣ್ಣು ಕೊಯ್ಯವ. ನೋಡಿ, ತುಂಬ ಪಿಳ್ಳೆಹಣ್ಣಾಜು. ಅದಕ್ಕೂ ಮುಂಚೆ ನಮ್ಮ ಊರು ತೋರಿಸ್ತೀವಿ ಬನ್ನಿ. ನೋಡಿ, ಮಲೆನಾಡು ಎಷ್ಟು ಸಮೃದ್ಧವಾಗಿದ್ದು. ಅದೇ ದೂರದಲ್ಲಿ ಕಾಣೋದು ಚಲಗುತ್ತಿ ಬೆಟ್ಟ ಅಲ್ಲಿ ಹೇಳ್ತಾ ನೋಡಿ. ಅದು ಎಷ್ಟು ಕರೆನ ಎಷ್ಟು ಸುಳ್ಳು ಹೇಳಿ ಗೊತ್ತಿಲ್ಲ. ಅದು ಬಾಳೆಸರ ಗ್ರಾಮ. ಸಿಂಹಾವಲೋಕನಗಳ ಆತಲಿ. ಅದಾದ ನಂತರ ಯಾರ್ದಾದ್ರು ಜೀವನ ಭಾರಿ ಖರಾಬಿದ್ದಂದ್ರೆ, ನೋಡು ಮರೆ ಅವನ್ನೆಂತ ನಾಯಿ ಪಾಡುಗಳು ಹೇಳ್ತ. ಅಲ್ಲಿ ನಾಯಿ ಪಾಡುಗಳ ಅಂತ ಶಬ್ದ ಬಂತು. ಈ ಸತಿ ಆಜೆಯಲ್ಲಿ ದ್ರೌಪದಿ ದಂಡೆ ಕೊಯ್ಗಳು ಬಂತು, ಚೆನ್ನಾಗಿತ್ತು.
ಅಥವಾ ಆಗ ಮುಗಿದೋಜೆ ಗೊತ್ತಿಲ್ಲ, ಬಂದಿದ್ದು ಲೇಟ್ ಆಗ್ತದೆ. ನಾಯಿ ಪಾಡೋಳೆ ವಿಚಾರ ನಮ್ಗೆ ಗೊತ್ತಾ. ಅದಾದ ನಂತರವ ನಮ್ಮ ಮನೆಯಲ್ಲಿ ನಾನು ಅಕ್ಕ ಜಗಳ ಆಡ್ಬೇಕಿದ್ರೆ, ಇಲ್ಲಿ ನಿಮ್ಮಲ್ಲೂ ಹೇಳ್ಸ್ಕೊಂಡಿದ್ದಿಕ್ಕು, ಅಣ್ಣ ತಮ್ಮ ಯಾರು ಜಗಳ ಆಡ್ಬೇಕಿದ್ರೆ ಅದೇಂತ ಹಾವು ಮುಂಗುಸಿ ತರ ಕಚ್ಚಾಡ್ತಿ ಹೇಳ್ತಿತ್ತು. ಹೌದಾ ನೋಡಿ, ಹಾವು ಮುಂಗುಸಿ ತರ ಕಚ್ಚಾಟ ಆಡ್ಬೇಕು. ಹಾವು ಮುಂಗುಸಿ ನೋಡಿ, ಇದು ಸಿಂಹಾಸನ. ಇಲ್ಲಿಂದ ಕುತ್ಕೊಂಡು ಎದುರಿರುವಂತಹ ಒಂದು ವ್ಯೂವನ್ನ ಆಸ್ವಾದಿಸೋದು ನಿಸರ್ಗ ಪ್ರಿಯರಿಗೆ ರಾಶಿ ಇಷ್ಟ ಆಗ್ತು. ತುಂಬಾ ಗಾಳಿ ಬೀಸ್ತಾ ಇದ್ದು, ಇಷ್ಟ ತನಕ ಮಳೆ ಇತ್ತು, ಈಗ ಮಳೆ ಕಮ್ಮಿ ಆಯ್ತು. ನಾವಿದೆ ಪ್ರಾಣಿಗಳ ಬಗ್ಗೆ ಮಾತು ಮುಂದುವರ್ಸೋಣಲ್ದ. ಎಂತ ಕೆಲಸ ಬಂದಿಲ್ಲ ಅಂದ್ರೆ ಹೋಗು ಸುಮ್ಮನೆ ದನ ಕಾಯಲ್ಲಿ ಹೋಗು ಅಂತ ಬೈತಾ. ಹೌದಾ ನೋಡಿ, ದನ ಕಾಯೋದು ಅಂತ ಒಂದು ಪದ ಬಳಕೆ ಬಂತು. ಅದಾದ ನಂತರ ಈ ಎಂಗ್ಳ ಕಡೆನೂ ಆ ಮಂಗನ ಕಾಯಲೆಲ್ಲ ಬರ್ಗು, ಐ ಮೀನ್ ತೋಟ ಕಾಯಲ್ಲಿ ಬರ್ಗು, ಮಂಗನ ಕಾಯಲೆಲ್ಲ. ಅವ್ರ ಹತ್ರ ಈ ಕಾಡದೋಸಿನ ಟ್ರಿಗರಿಗೆ ಕುದುರೆ ಹೇಳಿ ಕರೀತಾ. ಆಕ್ಚುಲಿ ಅದು ಹಳೆ ಇದು ಅದ. ಜೊತೆಗೆ ರಾಶಿಯ ಅವಸರದಲ್ಲಿ ಇರೋಂಗೂ ಕೂಡ ಅಂತ ಕುದುರೆ ತರ ಹೋಗ್ತಿದ್ದಾಳೆ ಹೇಳ ಒಂದು ಬಳಕೆ ಇದ್ದು. ಈ ಚಂದ ಕಣ್ಣಿರೋಕೆ ಮೀನಾಕ್ಷಿ ಹೇಳಿ ಕರೀತಾ, ಉದ್ದ ಜಡೆ ಇರೋಕೆ ನಾಗು ಎಣ್ಣೆಲಿ ಕರೀತಾ. ಹೌದಾ ಅಷ್ಟೇ ಅಂತ. ಈ ನಾಗವೇಣಿ ಅಂತ ಅಂದ್ಕೊಳ್ಳೆ ನೆನಪತ್ತು, ಪೊಲೀಸರು ಅಲ್ಲಿ ಸರ್ಪಗಾವಲನ್ನು ಹಾಕಿದ್ದರು ಹೇಳಿ ಒಂದು ಮಾತು ಬಂತು. ಹೌದಾ ಸರ್ಪಗಾವಲು ಅಂದ್ರೆ ಹಳೆ ಕಾಲದಲ್ಲಿ ನಿಧಿಯನ್ನ ಸರ್ಪ ಕಾಯ್ತಾ ಇರ್ತಾಳೆ, ಅದಕ್ಕಾಗಿ ಸರ್ಪಗಾವಲು ಅಂತ ಹೇಳಿ ಒಂದು ಪದ ಬಳಕೆ ಬಂದಿತ್ತು. ಸಂಜೆ ಜನವರ ಟೈಮು ಅಂತ ಹೇಳಾಯ್ತು. ಇಲ್ಲೇ ಸಂಜೆ ಗೋಧೂಳಿಯ ಶುಭ ಲಗ್ನದಲ್ಲಿ ಇರ್ತದ, ಗೋಧೂಳಿ ಲಗ್ನ ನೋಡಿ. ಆಕಳು ಸಂಜೆ ಮನೆ ಬರೋ ಸಮಯ, ಅವಾಗ ಧೂಳಿ ಏರ್ಪಾಡಾಗಿತ್ತು. ಗೋಧೂಳಿ, ಹಸುವಿನ ಕಾಲಿನ ಧೂಳಿಗೆ ಗೋಧೂಳಿ ಹೇಳಿ ಕರೀತಾರೆ. ಇದೇ ರೀತಿ ಈ ಕಂಪ್ಯೂಟರ್ ಜೊತೆಗೆ ಬಳಸೋ ಉಪಕರಣಕ್ಕೆ ನಿಮಗೆ ಎಲ್ಲರಿಗೂ ಗೊತ್ತಿದ್ದು ಮೌಸ್ ಹೇಳಿ ಕರೆಯೋದು. ಕೆಲವೊಂದೇ ಮಂಗ ಕಾಣಿಸ್ತಾ ಇದ್ದಲ್ಲಿ ನೆನಪತ್ತದು, ಎಂತ ಮಂಗನ ಆಟ ಮಾಡ್ತಾ ಇರ್ತೇವೆ. ಈಗ ನಿಂಗೂ ನನ್ನೆಲ್ಲ ಈ ವಿಡಿಯೋ ನೋಡ್ತಲ್ಲಿ ನಂಗೆ ಇದರಿಂದ 100 ಆನೆ ಬಲ ಒಂದಕ್ಕೆ ಆಗ್ತು. ನಾವು ಬರೀ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ರೆ ಪಕ್ಷಿಪಾತ ಮಾಡ್ದಂಗೆ ಆಗ್ತೀವಿ. ಅಲ್ಲಲ್ಲ, ಪಕ್ಷಿಪಾತ ಅಲ್ಲ, ಅದು ಪಕ್ಷಪಾತ. ಈ ಸುಮ್ನೆ ಕತೆ ಹೊಡಿತಾ ಇರ್ತೀವಿ, ರೆಕ್ಕೆ ಪುಕ್ಕ ಕಟ್ಟಿ ಯಾವುದೋ ಒಂದು ಕಥೆನ ದೊಡ್ಡ ಮಾಡ್ದ ಅಂತ ಹೇಳ್ತಾರೆ. ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಾಡ್ದ ಮಕ್ಕಳು ಬೈತಾ. ಹೌದಾ ಶಾಲೆಯಲ್ಲಿ ನನ್ನ ಅಕ್ಷರ ಚಲೋ ಆಗ್ತಿಲ್ಲ. ಟೀಚರು ಅದೆಷ್ಟು ಜೋಡ್ಗೆರೆ ಪಟ್ಟಿ ಬರ್ತಿದ್ದೆ, ನಾನು ಈ ಕ್ಯೂ ಬರೆದಿದ್ದು ನೆನಪಿದ್ದಕ್ಕೂ ನಂಗೆ ಆ ವಿಚಾರ ನೋಡಿದಾಗೆಲ್ಲ ನೆನಪತ್ತು. ಅದೆಂತ ಒಂದು ಕಾಯಕಲ್ಲಿ ಗುಬ್ಬಿ ಕಾಲ ತರ ಬರೀತ ಹೇಳಿ ಶಾಲೆಗೆ ಹೋದ. ಟೀಚರು ಬೈಯವೇ, ಮನೇಲಿದ್ರೆ ಅಮ್ಮನೂ ಬೈಯೋದೆ. ಅದೇ ಈ ನಾ ಟೀಚರ್ ಹತ್ರ ಬೈಸ್ಕೋಬೇಕಿರೆ ಹುಡುಗರಷ್ಟು ಅಂತೇಳಿ ಈ ಬಕ ಪಕ್ಷಿ ತರ ಕಾಯ್ತಾ ಇರ್ತಿದ್ದ. ಹೇಳಲ್ಲಿ ಬಕ ಪಕ್ಷಿ ಹೇಳುವುದು, ಅದ್ರ ಜೊತೆಗೆ ಈ ಚಾತಕ ಪಕ್ಷಿಯ ತರನು ಕಾಯ್ತಾ ಇದ್ದಾಳ ಒಂದು ಪದ ಬಳಕೆ ಬರ್ಬೋದಾ. ನಾವು ಎಂತೇಳಿ ಸ್ವಾಭಾವಿಕವಾಗಿ ಮನೆಗೆ ಗೂಡುಗಳು ಕರೆದಾಕ್ತು. ಈ ನಾವು ಗಟ್ಟಾಕಿದ್ದಲ್ಲೆಲ್ಲವ ಮನೆ ಅವಕ್ಕಾಗ್ಲಿ ಶಾಲೆ ಅವಕ್ಕಾಗ್ಲಿ ಗಿಳಿಪಾಠ ಉಪ್ಸಾಕ್ತು. ಹೌದಾ ಅಲ್ಲಿ ಗಿಳಿಪಾಠ ಹೇಳ ಅಂತ ಒಂದು ಪದ ಬಳಕೆ ಬಂತು. ಯಾರು ಒಂದು ಒಳ್ಳೆ ಸಂಪ್ರದಾಯಸ್ಥ ಅಲ್ಲೇ ಇದ್ದರು ಮನೆಗೆ ಕೊಟ್ಟಾಗ ಅಂತ ಚಂದ ಗಿಳಿಯನ್ನು ಸಾಕಿ ಹಿಡುಗನ ಕೈ ಕೊಟ್ಟಿದ್ರಲ್ಲಿ ಅಂತ ಒಂದು ಪದ ಬಳಕೆ ಬಂತು. ಯಾರು ಚಂದಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಹಂಸ ನಡಿಗೆ ಹೇಳಾಕ್ತು.
ಯಾರು ದೂರದಲ್ಲಿರೋ ಒಂದು ವಸ್ತು ಕೂಡ ಕಂಡ್ರು ಕೂಡ ಹಿಂಗಂತ ಮರೆ ಆ ಭರ್ಜರಿ ಹೊತ್ತಿನ ಕಣ್ಣಿದ್ದಂಗೆ ಇತ್ತಲ್ಲ ಹೇಳಕ್ ಆ ಪಕ್ಷಿ ನೋಟ ಓ ಪಕ್ಷಿ ನೋಟ ಹೇಳಾಕ್ತು. ಇನ್ನು ಯಾವ್ದಾದ್ನು ಬಿಟ್ಬಿಟ್ರೆ ಕಮೆಂಟ್ ಮಾಡಿ, ಕೋಪ ಮಾಡಿ ಕೇಳಿ. ಎಂತಕ್ಕೆಂದ್ರೆ ನನ್ನಂತ ಗುಬ್ಬಚ್ಚಿ ಮೇಲೆ ನಿಂಗೆ ಬ್ರಹ್ಮಾಸ್ತ್ರ ಬಳಸೋದು ಸರಿ ಆಗ್ತಿಲ್ಲ. ಓ ಪಾಪ ಮೂಕ ಪ್ರಾಣಿಗಳಾಗಿರ್ತ. ಹೌದು ಓಕೆಮನ ಪಾಪ ಮೂಕ ಪ್ರಾಣಿಗಳು ಅಂತ ಹೇಳಿ ಅವುಗಳ ಹೆಸರನ್ನು ನಾವು ಅದೆಷ್ಟು ದಿನನಿತ್ಯದಲ್ಲಿ ಬಳಕೆ ಮಾಡಾಕ್ತದ. ನಿಂಗಕ್ಕಿಗೂ ಯಾವ್ದಾದ್ರು ಇದೇ ರೀತಿಯ ಪದಗಳ ಬಳಕೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನೊಮ್ಮೆ ಹೇಳ್ತಾ ಇದ್ದಿ, ನಿಂಗವು ಕಮೆಂಟ್ ಮಾಡೋದ್ರಿಂದ ನಂಗೆ 100 ಆನೆ ಒಂದಂಗಾಗ್ತದೆ. ನೋಡಿ, ಒಂದು ಪುಸ್ತಕವನ್ನ ಹಿಡ್ಕೊಂಡು ಅದೆಷ್ಟು ಮಾತಾಡ್ಲಕ್ಕು ಅಂತ ಹೇಳಿ ಅಲ್ದ. ಸುಮಾರು ದಿವಸ ಆಗಿತ್ತು ಗುಡ್ಡ ಏರ್ದೆ. ವಾರಕ್ಕೊಮ್ಮೆ ಗುಡ್ಡ ಏರಿದ್ರು ಏನೋ ಅಂತ ನೋಡಿ ನೇಚರ್ ಎಷ್ಟು ಚಂದ ಕಾಣಿಸ್ತು. ಒಂದು ಮಾತಿದ್ದು, ನಾನು ಗುಡ್ಡವನ್ನ ಇರಲಿ ಅಥವಾ ಜೀವನದಲ್ಲಿ ಮೇಲ್ಮೇಲೆ ಹೋಗೋದಿದ್ದು ವಿಚಾರ ಅಂತ ಜನ ಎಲ್ಲ ನಮ್ ನೋಡಿ ಹೇಳಲ್ದಡ, ನಾವು ಅತಿ ಎತ್ತರದಿಂದ ಒಂದು ಸುಂದರವಂತಹ ಒಂದು ವ್ಯೂ ಅನ್ನ ನೋಡ್ಲಕ್ಕು ಅಂತ ಹೇಳಿ. ಎಂತ ಹೇಳ್ತಿ? ಭರ್ಜರಿ ಕಾಡಾಗೋಜದ ಪಶ್ಚಿಮ ಘಟ್ಟಗಳು. ಓ ಅಲ್ಲೊಂದು ಟವರ್ ಕಾಣಿಸ್ತಾ ಇದ್ದು. ಹೌದಾ, ಇಲ್ಲಿ ಟವರ್ ಇದ್ದು, ಇಲ್ಲಿ ಕೆಳಗಡೆ ನಮ್ಮನೆ ಬಿಟ್ಟು ನಮ್ಮನೆ ಸಿಗ್ನಲ್ ಬರ್ತಿಲ್ಲ. ಇವತ್ತು ರಾಶಿ ಹೊಳವು ಇತ್ತು. ಹೊಳವು ಅಂತಂದ್ರೆ ಮಳೆ ತುಂಬಾ ಕಡಿಮೆ ಇದ್ದು, ಆದ ಕಾರಣಕ್ಕೆ ಒಂದು ಲಾಗ್ ಮಾಡೋಣ ಅಂತ ಹೇಳಿ ಬಂತು. ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇದ್ದೆ. ಪ್ರಮೋಷನ್ ಅನ್ಕೊಂಡು ನೆನಪತ್ತಪ್ಪ, ನಿಮ್ಮಲ್ಲಿ ಯಾರಾದ್ರೂ ಈ ಸೀರೆಗಳನ್ನ ಪರ್ಚೇಸ್ ಮಾಡೋ ವ್ಯಕ್ತಿಗಳಾದ್ರೆ, ನಿಂಗೆ ಲೇಡೀಸ್ ಆದ್ರೆ ನಿಂಗೆ ಹೇಗೆ ಆಗ್ಲಿಕ್ಕು, ಅದೇ ನಿಂಗೆ ಜೆಂಟ್ಸ್ ಆದ್ರೆ ನಿಮ್ಮ ಗರ್ಲ್ ಫ್ರೆಂಡಿಗೋ ಅಥವಾ ನೀವು ನಿಮ್ಮ ಮಡದಿಗೋ ಇಲ್ಲ ನಿಮ್ಮ ಅಮ್ಮಂಗೋ ಗಿಫ್ಟ್ ಕೊಡಲೇ ಅತಿ ಬೆಸ್ಟ್ ಕ್ವಾಲಿಟಿ ಸೀರೆಗಳನ್ನ mastdeals.online ಪರ್ಚೇಸ್ ಮಾಡಿ. ಇದೊಂದು ಪ್ರಮೋಷನ್. ಹೌದು, ಅತ್ಯುತ್ತಮ ಕ್ವಾಲಿಟಿಯ ನೋಡಿ ಮೆಟೀರಿಯಲ್ಸ್ಗಳು mastdeals.online ಲಭ್ಯ ಇದೆ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸಿಕ್ಕಾಪಟ್ಟೆ ಗಾಳಿ ಬರ್ತಿದ್ದು, ಸಿಗುವ ಹಂಗಿರೆ. ಬೈ.